ಮೇಷರಾಶಿ. ಮೇಷರಾಶಿಯವರ ಸಿಂಹವು ಗರ್ಜಿಸಿದಾಗ ಇಡೀ ಕಾಡು ಹೆದರಬಹುದು. ಆದರೆ ಸಿಂಹವು ಕೇವಲ ನಡೆದು ಬರುವಾಗ ಇಡೀ ಕಾಡೇ ಮೌನವಾಗಿ ಗಮನಿಸುತ್ತದೆ. ಜನರ ಗಮನವನ್ನ ಸೆಳೆಯಲು ಧ್ವನಿಯ ತೀವ್ರತೆಗಿಂತ ನಿಮ್ಮ ಆಲೋಚನೆ ಆಳ ಬಹಳ ಮುಖ್ಯ. ನೀವು ಸ್ವಾಭಾವಿಕವಾಗಿಯೇ ಆಕ್ರಮಣಕಾರಿ ನಾಯಕರು. ಆದರೆ ಇಂದು ಜನರು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕಾದರೆ ನಿಮ್ಮ ಮಾತಿನ ಧ್ವನಿಯನ್ನ ಹೆಚ್ಚಿಸಬೇಡಿ. ಬದಲಿಗೆ ನಿಮ್ಮ ಆಲೋಚನೆಯ ಗುಣಮಟ್ಟವನ್ನ ಹೆಚ್ಚಿಸಬೇಕಾಗತ್ತೆ. ಕೋಪ ಅಥವಾ ಆತುರದಿಂದ ಮಾತನಾಡುವ ಮುನ್ನ 3 ಸೆಕೆಂಡ್ ಮೌನವಾಗಿರಬೇಕಾಗುತ್ತೆ. ನೀವು ಶಾಂತವಾಗಿ ದೃಢವಾಗಿ ಆಡುವಂತಹ ಪ್ರತಿಯೊಂದು ಸಣ್ಣ ಮಾತು ಇಂದು ಇತರರ ಮನಸ್ಸಿನ ಮೇಲೆ ಮಂತ್ರದಂತೆ ಕೆಲಸವನ್ನ ಮಾಡುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ತೂಕವನ್ನ ದುಪ್ಪಟ್ಟುಗೊಳಿಸುವಂಥದ್ದಾಗ್ತದೆ. ಇಂದು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಗೌರವ ಮತ್ತು ತೂಕ ಇರಲಿದೆ. ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸುಖಾಂತವನ್ನ ಕಾಣಲಿವೆ. ಸಂಗಾತಿಯು ನಿಮ್ಮ ಮಹತ್ವಾಕಾಂಕ್ಷೆಯ ಯೋಜನೆಗಳಿಗೆ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯ ಮುಂದೆ ಪ್ರೇಮ ನಿವೇದನೆ ಮಾಡಲು ಅಥವಾ ಭವಿಷ್ಯದ ನಿರ್ಧಾರ ತೆಗೆದುಕೊಳ್ಳಲು ಸೂಕ್ತವಾದಂತಹ ದಿನ. ಇನ್ನು ಹಣಕಾಸಿನ ಸ್ಥಿತಿ ಬಲವಾಗಿರುವಂಥದ್ದು. ಹಳೆಯ ಬಾಕಿ ಹಣ ಅಥವಾ ಕೋರ್ಟ್ ಕಚೇರಿಯ ವ್ಯವಹಾರಗಳಿಂದ ಬರಬೇಕಾಗಿದ್ದಂತಹ ಧನಲಾಭ ಕೈ ಸೇರುವಂತಹದ್ದು. ದೀರ್ಘಾವಧಿಯ ಹೂಡಿಕೆಗೆ ಇಂದು ಒಳ್ಳೆಯ ದಿನ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಶಾರ್ಟ್ಕಟ್ ಮೂಲಕ ಹಣ ಗಳಿಸುವ ಆಮಿಷಗಳಿಗೆ ಯಾವುದೇ ಕಾರಣಕ್ಕೂ ಒಳಗಾಗಬೇಡಿ. ಇಂದು ನಿಮ್ಮ ರಾಶಾಧಿಪತಿಯಾದ ಮಂಗಳನ ದಿನವಾಗಿರುವುದರಿಂದ ವೃತ್ತಿರಂಗದಲ್ಲಿ ಅಗಾಧವಾದಂತಹ ಶಕ್ತಿ ಮತ್ತು ಧೈರ್ಯ ನಿಮ್ಮದಾಗಲಿದೆ. ಕಚೇರಿಯಲ್ಲಿ ಕಠಿಣ ಸವಾಲುಗಳನ್ನು ಎದುರಿಸಲು ಸಹೋದ್ಯೋಗಿಗಳು ನಿಮ್ಮ ಮಾರ್ಗದರ್ಶನವನ್ನ ಬಯಸುತ್ತಾರೆ. ವ್ಯಾಪಾರಸ್ಥರಿಗೆ ಧೈರ್ಯದ ನಿರ್ಧಾರಗಳಿಂದ ದೊಡ್ಡ ಲಾಭ ಸಿಗುವಂತಹ ಯೋಗವಿದೆ. ರಿಯಲ್ ಎಸ್ಟೇಟ್, ತಾಂತ್ರಿಕ ಮತ್ತು ರಕ್ಷಣಾ ವಲಯದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿಯ ದಿನವಾಗಿದೆ. ಇನ್ನು ದೈಹಿಕವಾಗಿ ಇಂದು ನೀವು ಅತ್ಯಂತ ಸದೃಢವಾಗಿ ಇರುವಂಥದ್ದು. ಆದಾಗ್ಯೂ ಉದ್ವೇಗ ಮತ್ತು ಕೋಪದ ಕಾರಣದಿಂದಾಗಿ ತಲೆನೋವು ಅಥವಾ ರಕ್ತದೊತ್ತಡ ಏರುಪೇರು ಉಂಟಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಾಹನ ಚಲನೆ ಮಾಡುವಾಗ ಅತಿಯಾದ ವೇಗವನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ. ನೀವು ಇಂದು ಆಂಜನೇಯ ಸ್ವಾಮಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಮುಂಜಾನೆ ಅಥವಾ ಸಂಜೆ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಂಜನೇಯ ಸ್ವಾಮಿಗೆ ಸಿಂಧೂರ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ ದೇವಸ್ಥಾನದಲ್ಲಿ ಕುಳಿತು ಕನಿಷ್ಠ ಒಮ್ಮೆ ಹನುಮಾನ್ ಚಾಲಿಸವನ್ನ ಅಥವಾ ಋಣ ವಿಮೋಚಕ ಮಂಗಳ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ನಿಮ್ಮ ಜಾತಕದಲ್ಲಿ ಧೈರ್ಯ ಮತ್ತು ಆರ್ಥಿಕ ಪ್ರಗತಿಗಾಗಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಂ ಭೌಮಾಯ ನಮಃ ಮಂತ್ರವನ್ನು 21 ಬಾರಿ ಪಠಿಸಬೇಕಾಗುತ್ತೆ. ಇಂದು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಸಿಹಿ ಬೂಂದಿ ಅಥವಾ ಬೆಲ್ಲದಿಂದ ಮಾಡಿದ ಅನ್ನವನ್ನ ದಾನವಾಗಿ ಮಾಡಿ. ಹಸುವಿಗೆ ಕೊಂಚ ಗೋಧಿ ಮತ್ತು ಬೆಲ್ಲವನ್ನ ತಿನ್ನಿಸುವುದು ನಿಮ್ಮ ಸಕಲ ದೋಷಗಳನ್ನ ನಿವಾರಿಸುವಂತದ್ದಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಕೆಂಪು, ಕೇಸರಿ ಅಥವಾ ತಾಮ್ರದ ಬಣ್ಣಕ್ಕೆ ಆದ್ಯತೆಯನ್ನು ನೀಡಿ. ಶುಭ ಸಂಖ್ಯೆಯಾಗಿ 9 ಮತ್ತು 3 ಬಳಸಬೇಕಾಗುತ್ತೆ ನೀವು. ವೃಷಭ ರಾಶಿಯವರೇ, ನಾವು ಕಷ್ಟಪಡುತ್ತಿರುವುದು ಬದುಕನ್ನ ಸುಂದರವಾಗಿಸಿಕೊಳ್ಳಲಲ್ಲ, ಬದಲಿಗೆ ಬೇರೆಯವರ ಕಣ್ಣಿಗೆ ನಮ್ಮ ಬದುಕು ಸುಂದರವಾಗಿ ಕಾಣಿಸಲಿ ಎಂದು. ಜಗತ್ತನ್ನ ಮೆಚ್ಚಿಸಲು ಕಟ್ಟಿಕೊಳ್ಳುವಂತಹ ವೈಭೋಗದ ಬದುಕು ಕೊನೆಗೆ ನಿಮಗೆ ಒಂದು ಚಿನ್ನದ ಪಂಜರವಾಗಿ ಮಾರ್ಪಡುತ್ತದೆ. ಅತ್ಯಂತ ಗಂಭೀರವಾಗಿ ಆಲಿಸಿ. ನೀವು ಸ್ವಾಭಾವಿಕವಾಗಿಯೇ ಭೌತಿಕ ಸುಖ, ಸ್ಥಿರತೆ ಮತ್ತು ಐಷಾರಾಮಿ ಜೀವನವನ್ನು ಇಷ್ಟಪಡುವವರು. ಆದರೆ ಇಂದು ನಿಮ್ಮನ್ನ ನೀವೇ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಾಗತ್ತೆ. ನಿಮ್ಮ ಇಂದಿನ ಓಟ, ಇಂದಿನ ಆತಂಕ ನಿಮ್ಮ ಒಳಗಿನ ನೆಮ್ಮದಿಗಾಗಿಯೇ ಅಥವಾ ಸಮಾಜಕ್ಕೆ ನಿಮ್ಮ ಯೋಗ್ಯತೆಯನ್ನ ಸಾಬೀತುಪಡಿಸುವುದಕ್ಕಾಗಿಯೇ ಎಂದು. ಬೇರೆಯವರ ಮೆಚ್ಚುಗೆಗಾಗಿ ಇಂದು ನಿಮ್ಮ ಇಂದಿನ ಪ್ರಶಾಂತತೆಯನ್ನ ಬಲಿ ಕೊಡಬೇಡಿ. ನಿಮ್ಮ ನೈಜ ಸಂತೋಷ ಇರುವುದು ನೀವು ಸಂಪಾದಿಸುವಂತಹ ವಸ್ತುಗಳಲ್ಲ, ನಿಮ್ಮ ಮನಸ್ಸಿನ ಒಳಗಿರುವಂತಹ ನೆಮ್ಮದಿಯಲ್ಲಿ. ಪ್ರದಕ್ಷಿಣಕ್ಕಾಗಿ ಬದುಕುವುದನ್ನು ನಿಲ್ಲಿಸಬೇಕಾಗತ್ತೆ. ನಿಮಗಾಗಿ ಬದುಕಲು ಶುರು ಮಾಡಬೇಕಾಗತ್ತೆ. ಕಣ್ಣಿಗೆ ಕಾಣುವಂತಹ ಶ್ರೀಮಂತಿಕೆಗಿಂತ ಮನಸ್ಸಿನ ನಿರಾಳತೆಯೇ ಅತಿ ದೊಡ್ಡದಾದಂತಹ ಯಶಸ್ಸು ಎಂಬುದನ್ನು ನಿಮ್ಮ ಜೀವನದಲ್ಲಿ ರೂಢಿಸಿಕೊಂಡು ಹೋಗಬೇಕಾಗುತ್ತೆ. ನೀವು ಇಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದಾದಂತಹ ದಿನ. ನಿಮ್ಮ ಅತಿಯಾದಂತಹ ಮೊಂಡತನ ಅಥವಾ ಹಠದ ಸ್ವಭಾವವು ಮನೆಯ ಶಾಂತಿಯನ್ನ ಕದಡದಂತೆ ನೋಡಿಕೊಳ್ಳಬೇಕಾಗುತ್ತೆ. ಸಂಗಾತಿಯ ಭಾವನೆಗಳಿಗೆ ಮತ್ತು ಅವರ ಯೋಗ್ಯತೆಗೆ ಅಥವಾ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ತಾಳ್ಮೆಯ ಅಗತ್ಯವಿರುವಂಥದ್ದು. ಪರಸ್ಪರ ಅಂತರ ಕಾಯ್ದುಕೊಳ್ಳುವುದು ಜಗಳದಿಂದ ದೂರವಿರಲು ಕೂಡ ನೆರವಾಗುವಂಥದ್ದಾಗ್ತದೆ. ಇನ್ನು ಧನಸ್ಥಾನದಲ್ಲಿ ಗ್ರಹಗಳ ಚಲನೆ ಮಿಶ್ರ ಫಲವನ್ನ ನೀಡುತ್ತಿದೆ. ಆದಾಯಕ್ಕೆ ಯಾವುದೇ ಕೂಡ ಕೊರತೆಯಾಗದಿದ್ದರೂ ಅನಿರೀಕ್ಷಿತ ಕೌಟುಂಬಿಕ ಜವಾಬ್ದಾರಿಗಳಿಂದಾಗಿ ಖರ್ಚುಗಳು ಹೆಚ್ಚಾಗಲಿವೆ. ಇಂದು ಯಾರಿಗೂ ಕೂಡ ಸಾಲವನ್ನು ನೀಡಬೇಡಿ ಮತ್ತು ಯಾವುದೇ ಅಸುರಕ್ಷಿತ ಯೋಜನೆಗಳಲ್ಲಿ ಹಣವನ್ನು ತೊಡಗಿಸಿಕೊಳ್ಳಬೇಡಿ. ಭವಿಷ್ಯದ ಆರ್ಥಿಕ ಭದ್ರತೆಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ.
ಇನ್ನು ಉದ್ಯೋಗಿಗಳಿಗೆ ಇಂದು ಅತ್ಯಂತ ಜಾಗರೂಕತೆಯ ದಿನವಾಗಿರುವಂಥದ್ದು. ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂತಹ ಪರಿಸ್ಥಿತಿಗಳು ಕಚೇರಿಯಲ್ಲಿ ಎದುರಾಗಬಹುದು. ಮೇಲಾಧಿಕಾರಿಯೊಂದಿಗೆ ಮಾತನಾಡುವಾಗ ವಾದಕ್ಕೆ ಇಳಿಯದೆ ಸೌಮ್ಯವಾಗಿರಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಉಳಿದಂತಹ ವ್ಯವಹಾರಗಳು ಪುನರಾರಂಭಗೊಳ್ಳಲಿವೆ. ಆದರೆ ಹೊಸ ಒಪ್ಪಂದಗಳಿಗೆ ಅಥವಾ ದೊಡ್ಡ ಹೂಡಿಕೆಗಳಿಗೆ ಕೈ ಹಾಕುವ ಮುನ್ನ ನುರಿತವರ ಸಲಹೆಯನ್ನ ಪಡೆಯುವುದು ಕಡ್ಡಾಯವಾಗಿರುವಂಥದ್ದು. ಇನ್ನು ಕೆಲಸದ ಒತ್ತಡ ಮತ್ತು ಆತಂಕದಿಂದಾಗಿ ತಲೆನೋವು, ಕಣ್ಣಿನ ಆಯಾಸ ಅಥವಾ BP ಏರುಪೇರಾಗಬಹುದು. ಸೂಕ್ತವಾದಂತಹ ವಿಶ್ರಾಂತಿ ಮತ್ತು ಹಣ್ಣು ತರಕಾರಿಗಳ ಸಮರ್ಪಕ ಸೇವನೆ ಅಗತ್ಯವಾಗಿದೆ. ವಾಹನ ಚಲನೆ ಮಾಡುವಾಗ ಸಂಪೂರ್ಣ ಗಮನ ರಸ್ತೆಯ ಮೇಲಿರಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅಥವಾ ವಿಳೆದೆಲೆಯ ಮಾಲೆಯನ್ನ ಸಮರ್ಪಿಸಿ ಕನಿಷ್ಠ 3 ಬಾರಿ ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ಮನಸ್ಸಿನ ಆತಂಕಗಳು ದೂರವಾಗಿ ಧೈರ್ಯವನ್ನು ಮೂಡುವಂಥದ್ದು. ಇಂದು ನಿಮ್ಮ ರಾಶಾಧಿಪತಿ ಶುಕ್ರನಾಗಿರುವುದರಿಂದ ಮಾನಸಿಕ ಶಾಂತಿಗಾಗಿ ಓಂ ಧ್ರಾಂ ದ್ರೀಂ ಧ್ರೌಂ ಸಂ ಶುಕ್ರಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗತ್ತೆ. ಇಂದು ಹಸುವಿಗೆ ಕೊಂಚ ಬೆಲ್ಲ ಮತ್ತು ಗೋಧಿಯನ್ನ ತಿನ್ನಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 6 ಮತ್ತು 9. ಶುಭ ಬಣ್ಣವಾಗಿ ನೀಲಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿಯವರ ನೀವು ಸ್ವಾಭಾವಿಕವಾಗಿಯೇ ಮಾತಿನ ಮಲ್ಲರು, ಸಂವಹನ ಕಲೆಯ ಅಧಿಪತಿಗಳು. ಆದರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಮಾತುಗಳ ಸಂಖ್ಯೆಯನ್ನ ಕಡಿಮೆ ಮಾಡಿ ಅವುಗಳ ತೂಕವನ್ನ ಹೆಚ್ಚಿಸಬೇಕಾಗುತ್ತೆ. ನಿಮ್ಮ ಆಲೋಚನೆಗಳನ್ನ ಸಂಪೂರ್ಣವಾಗಿ ಮಾಗಿಸಿ ಅಗತ್ಯವಿದ್ದಾಗ ಮಾತ್ರ ಮೌನವನ್ನ ಮುರಿದು ಮಾತನಾಡಿ. ನೆನಪಿಡಿ, ಕಡಿಮೆ ಮಾತನಾಡುವ ಆದರೆ ಸ್ಪಷ್ಟವಾಗಿ ಮಾತನಾಡುವ ವ್ಯಕ್ತಿಯ ಪ್ರತಿಯೊಂದು ಪದಕ್ಕೂ ಜಗತ್ತು ಕಿವಿಗೊಟ್ಟು ಕಾಯುತ್ತದೆ. ಇಂದು ನಿಮ್ಮ ಮೌನ ಮತ್ತು ಮಾತು ಎರಡೂ ಕೂಡ ಶಕ್ತಿಯಾಗಬೇಕಾಗಿದೆ. ಸಿಂಹವು ಗರ್ಜಿಸಿದಾಗ ಇಡೀ ಕಾಡು ಹೆದರಬಹುದು, ಆದರೆ ಅದು ಮೌನವಾಗಿ ಹೆಜ್ಜೆ ಇಟ್ಟಾಗ ಇಡೀ ಕಾಡೆ ಅತ್ಯಂತ ಗಂಭೀರವಾಗಿ ಗಮನಿಸುತ್ತದೆ. ಮಾತಿನ ಪ್ರಭಾವವು ಶಬ್ದದ ಅಬ್ಬರದಲ್ಲ, ಅದರ ಆಳ ಮತ್ತು ಮೌಲ್ಯದಲ್ಲಿರುವಂಥದ್ದು ಎಂಬುದನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಧನಸ್ಥಾನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ಬುದ್ಧಿವಂತಿಕೆಯಿಂದ ಮಾಡಿದಂತಹ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಬರಲಿದೆ. ಆದಾಗ್ಯೂ ಇಂದು ಯಾವುದೇ ಆತುರದ ನಿರ್ಧಾರಗಳಿಂದ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡುವುದನ್ನು ತಪ್ಪಿಸಬೇಕಾಗುತ್ತೆ. ಆದಾಯದ ಹರಿವು ಉತ್ತಮವಾಗಿದ್ದರೂ ಖರ್ಚುಗಳ ಮೇಲೆ ನಿಯಂತ್ರಣವಿರಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ವಾಕ್ಚಾತುರ್ಯ ಮತ್ತು ಬೌದ್ಧಿಕ ಸಾಮರ್ಥ್ಯಕ್ಕೆ ಉತ್ತಮ ಮನ್ನಣೆ ಸಿಗಲಿದೆ. ಪ್ರಮುಖ ಸಭೆಗಳಲ್ಲಿ ನೀವು ಮಂಡಿಸುವಂತಹ ಆಲೋಚನೆಗಳು ಎಲ್ಲರ ಗಮನವನ್ನ ಸೆಳೆಯಲಿವೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಮಾರುಕಟ್ಟೆಯಲ್ಲಿ ಹೊಸ ಸಂಪರ್ಕಗಳನ್ನು ಬೆಳೆಸಿಕೊಳ್ಳಲು ಇಂದು ಸೂಕ್ತವಾದಂತಹ ದಿನ. ಮಾಧ್ಯಮ, ಬರವಣಿಗೆ ಮತ್ತು ತಾಂತ್ರಿಕ ರಂಗದಲ್ಲಿರುವವರಿಗೆ ಹೆಚ್ಚಿನ ಪ್ರಗತಿ ಕಂಡುಬರುವಂಥದ್ದನ್ನು ಕಾಣ್ತೀರ. ಇನ್ನು ಕುಟುಂಬದಲ್ಲಿ ಹಿತಕರವಾದ ವಾತಾವರಣವನ್ನ ನೋಡುವಂತಹ ದಿನ. ಒಡಹುಟ್ಟಿದವರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಿಳಿಯಾಗುವಂಥದ್ದು. ಜೀವನ ಸಂಗಾತಿಯು ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಸಂಬಂಧವನ್ನ ಬೆಳೆಸಿಕೊಳ್ಳಲು ಸಾಧ್ಯವಾಗುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಮಾನಸಿಕ ಶ್ರಮದಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಮತ್ತು ನರಗಳ ದಣಿವು ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಧ್ಯಾನ ಮಾಡುವುದು ತುಂಬ ಹಿತಕರವಾಗಿರುವಂಥದ್ದು. ಇಂದು ನಿಮ್ಮ ಮುಂಜಾನೆ ಅಥವಾ ಸಂಜೆ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವಂಥದ್ದು. ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನು ಜಪಿಸಬೇಕಾಗುತ್ತೆ. ತದನಂತರ ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ನಿಮ್ಮ ಮಾತುಗಳಲ್ಲಿ ಓಜಸ್ಸು ಮತ್ತು ಕಾರ್ಯದಲ್ಲಿ ಧೈರ್ಯ ಕೂಡ ಸಿಗುವಂಥದ್ದು. ನಿಮ್ಮ ರಾಶಾಧಿಪತಿ ಬುಧನ ಶುಭ ದೃಷ್ಟಿಗಾಗಿ ಇಂದು ಹಸಿರು ಬಣ್ಣದ ಉಡುಪನ್ನ ಧರಿಸಬೇಕಾಗತ್ತೆ ಅಥವಾ ಹಸಿರು ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಬೇಕಾಗತ್ತೆ. ಇಂದು ಮುಂಜಾನೆ ಪಕ್ಷಿಗಳಿಗೆ ನೆನೆಸಿದಂತಹ ಹೆಸರು ಬೇಳೆ ಅಥವಾ ಧಾನ್ಯಗಳನ್ನು ಹಾಕುವುದು ನಿಮ್ಮ ಜಾತಕದ ಬುಧ ದೋಷಗಳನ್ನ ನಿವಾರಿಸಿ ಬುದ್ಧಿಶಕ್ತಿಯನ್ನ ತೀಕ್ಷ್ಣಗೊಳಿಸುವಂಥದ್ದು. ಇನ್ನು ಮನಸ್ಸಿನ ಗೊಂದಲ ನಿವಾರಣೆಗಾಗಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಂ ಭೌಮಾಯ ನಮಃ ಮಂತ್ರವನ್ನ ಪಠಿಸಣೆ ಮಾಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 5 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಕೆಂಪು ಬಣ್ಣವನ್ನ ಬಳಸಿ. ಕಟಕ ರಾಶಿಯವರೇ, ನೀವು ಸ್ವಾಭಾವಿಕವಾಗಿ ಅತ್ಯಂತ ಸಂವೇದನಾಶೀಲರು ಮತ್ತು ಭಾವನಾತ್ಮಕ ಜೀವಿಗಳಾಗಿರ್ತೀರ. ಆದರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಪರಿಗಣಿಸಬೇಕೆಂದರೆ ನಿಮ್ಮ ಭಾವನೆಗಳನ್ನು ಅತಿಯಾಗಿ ಪ್ರದರ್ಶಿಸುವುದನ್ನು ನಿಲ್ಲಿಸಬೇಕಾಗತ್ತೆ. ನಿಮ್ಮ ಮಾತಿನಲ್ಲಿ ಭಾವನಾತ್ಮಕ ಆತುರ ಇರಬಾರದು, ಬದಲಿಗೆ ಅನುಭವದ ಪ್ರಬುದ್ಧತೆ ಇರಬೇಕಾಗುತ್ತೆ. ನೀವು ಸದ್ದಿಲ್ಲದೆ ಸಾಧಿಸಿದ ಪರಿಶ್ರಮದ ಹಿನ್ನೆಲೆ ನಿಮ್ಮ ಮಾತಿನಲ್ಲಿದ್ದಾಗ ನೀವು ಧ್ವನಿಯನ್ನು ಏರಿಸಬೇಕಾದಂತಹ ಅಗತ್ಯವಿರುವುದಿಲ್ಲ.
ಆದರೆ ನಿಮ್ಮ ಮೌನದಲ್ಲೂ ಕೂಡ ಒಂದು ಘನತೆ ಇರಬೇಕಾಗುತ್ತೆ. ಈಗ ನೀವು ಆಡುವಂತಹ ಪ್ರತಿಯೊಂದು ಸಣ್ಣ ಪದವನ್ನು ಜಗತ್ತು ಇತಿಹಾಸದಂತೆ ಗಂಭೀರವಾಗಿ ಆಲಿಸುವಂತಹ ದಿನಗಳು ಬರ್ತಾ ಇದೆ. ಹಿಮ ನದಿಯ ಕೇವಲ 10% ಭಾಗ ಮಾತ್ರ ನೀರಿನ ಮೇಲೆ ಕಾಣುವಂಥದ್ದು. ಉಳಿದಂತಹ 90% ಭಾಗ ನೀರಿನ ಆಳದಲ್ಲಿ ಅಡಗಿರುವಂಥದ್ದು. ನಿಮ್ಮ ವ್ಯಕ್ತಿತ್ವವು ಹಾಗೆ ಇರಬೇಕಾಗತ್ತೆ. ಮಾತುಗಳು ಕಡಿಮೆ ಇರಬೇಕಾಗತ್ತೆ, ಆದರೆ ಅದರ ಹಿಂದಿನ ಜ್ಞಾನ ಮತ್ತು ಆಳ ಅಪಾರವಾಗಿರಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಯುತ ನಡವಳಿಕೆಗೆ ಎಲ್ಲರಿಂದ ಗೌರವ ಸಿಗುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಆಳವಾದಂತಹ ಭಾವನಾತ್ಮಕ ಬಾಂಧವ್ಯ ಕೂಡ ವೃದ್ಧಿಯಾಗಲಿದ್ದು, ಭವಿಷ್ಯದ ದೊಡ್ಡ ಯೋಜನೆಯೊಂದಕ್ಕೆ ಒಮ್ಮತ ಮೂಡುವಂತಹದ್ದು. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯ ಮನಸ್ಸನ್ನು ಸಂಪೂರ್ಣವಾಗಿ ಗೆಲ್ಲಲು ಕೂಡ ಸಾಧ್ಯವಾಗುವಂತಹ ದಿನ. ಇನ್ನು ಧನಸ್ಥಾನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣುವಂಥದ್ದು. ದೀರ್ಘಕಾಲದ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ನಿಮ್ಮ ಕೈ ಸೇರುವಂಥದ್ದು. ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಧನಲಾಭದ ಯೋಗವಿದೆ. ಆದರೆ ಭಾವನಾತ್ಮಕ ನಿರ್ಧಾರಗಳಿಂದ ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನು ನೀಡುವ ಹಾಗಿಲ್ಲ. ನೀವು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳು ಮತ್ತು ಸಲಹೆಗಳಿಗೆ ಭಾರಿ ಮನ್ನಣೆ ಸಿಗುವಂಥದ್ದು. ಪ್ರಮುಖ ಸಭೆಗಳಲ್ಲಿ ನಿಮ್ಮ ಪ್ರಸ್ತಾಪಗಳನ್ನು ಮಂಡಿಸಲು ಇದು ಸೂಕ್ತವಾದಂತಹ ದಿನ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಉಳಿದಿದ್ದಂತಹ ಒಪ್ಪಂದಗಳು ಮರುಜೀವವನ್ನು ಪಡೆಯುವಂತಹ ದಿನ. ಸಹೋದ್ಯೋಗಿಗಳು ಅಥವಾ ಪಾಲುದಾರರು ನಿಮ್ಮ ಮಾತಿನ ತೂಕವನ್ನು ಅರ್ಥ ಮಾಡಿಕೊಳ್ಳುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಉತ್ಸಾಹಭರಿತರಾಗಿರ್ತೀರಾ ನೀವು, ಆದರೆ ಅತಿಯಾದ ಆಲೋಚನೆಯಿಂದಾಗಿ ಸಂಜೆ ವೇಳೆಗೆ ಸ್ವಲ್ಪ ದಣಿವು ಕಾಣಿಸಿಕೊಳ್ತದೆ. ಸಾಕಷ್ಟು ದ್ರವ ಪದಾರ್ಥಗಳನ್ನು ಸೇವಿಸಬೇಕಾಗತ್ತೆ ಮತ್ತು ಕಣ್ಣುಗಳ ಆಯಾಸಕ್ಕೆ ತಣ್ಣೀರಿನ ಸಿಂಪಡಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ನೀವು. ಇನ್ನು ವಿಶೇಷವಾಗಿ ಇಂದು ಮುಂಜಾನೆ ಅಥವಾ ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅಥವಾ ಕೆಂಪು ಹೂಗಳನ್ನು ಅರ್ಪಿಸಬೇಕಾಗತ್ತೆ. ಹನುಮಾನ್ ಚಾಲೀಸವನ್ನು ಭಕ್ತಿಯಿಂದ ಪಠಣೆಯನ್ನು ಮಾಡಬೇಕಾಗತ್ತೆ. ನಿಮ್ಮ ಧ್ವನಿಗೆ ಓಜಸ್ಸು ಮತ್ತು ಮನಸ್ಸಿಗೆ ಧೈರ್ಯವೂ ಕೂಡ ಬರುವಂಥದ್ದನ್ನು ಕಾಣ್ತೀರ. ಇನ್ನು ಮನಸ್ಸಿನ ಚಂಚಲತೆ ದೂರವಾಗಿ ಮಾತಿನಲ್ಲಿ ದೃಢತೆ ಬರಲು ಓಂ ಕ್ರಾಂ ಕ್ರೀಂ ಕ್ರೌಂ ಸೌಂ ಭೌಮಾಯ ನಮಃ ಮಂತ್ರವನ್ನು 11 ಬಾರಿ ಪಠಣೆಯನ್ನು ಮಾಡಬೇಕಾಗತ್ತೆ. ಇಂದು ಯಾವುದೇ ಕಾರಣಕ್ಕೂ ನೀರನ್ನು ವೇಸ್ಟ್ ಮಾಡಬೇಡಿ. ಮನೆಯಿಂದ ಹೊರಡುವಾಗ ತಾಯಿಯ ಆಶೀರ್ವಾದವನ್ನು ಪಡೆದು ಅವರ ಮುಖವನ್ನು ನೋಡಿ ಹೊರಡುವುದು ನಿಮ್ಮ ಕಾರ್ಯಜಯಕ್ಕೆ ಕಾರಣವಾಗುವಂಥದ್ದು. ಇಂದು ಬಿಳಿ ಅಥವಾ ಕೆಂಪು ಬಣ್ಣದ ಉಡುಪುಗಳನ್ನು ಧರಿಸುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಶುಭ ಸಂಖ್ಯೆಯಾಗಿ 2 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೇಸರಿ ಬಣ್ಣವನ್ನು ಬಳಸಬೇಕಾಗುತ್ತೆ ನೀವು. ಸಿಂಹರಾಶಿಯವರೇ, ನೀವು ಹುಟ್ಟುತ್ತಲೇ ಸಿಂಹದ ಗಾಂಭೀರ್ಯವನ್ನ ಹೊಂದಿದವರು. ಇಂದು ಜನರು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಮಾತುಗಳಲ್ಲಿ ಆತುರ ಅಥವಾ ಕೋಪ ಇರಬಾರದು. ನಿಮ್ಮ ದೇಹದ ಭಾಷೆ ಶಾಂತವಾಗಿರಬೇಕಾಗುತ್ತೆ. ಮಾತುಗಳು ತೂಕವಾಗಿರಲಿ ಮತ್ತು ಕಣ್ಣುಗಳಲ್ಲಿ ದೃಢತೆ ಇರಬೇಕಾಗುತ್ತೆ. ನೀವು ತಳಮಳಗೊಳ್ಳದೆ ನಿಮ್ಮ ಆತ್ಮವಿಶ್ವಾಸದ ನಿಜವಾದಂತಹ ಆಳದಿಂದ ಮಾತನಾಡಬೇಕಾಗುತ್ತೆ. ನಿಮ್ಮ ಎದುರುಗಿರುವವರು ಎಷ್ಟೇ ಪ್ರಭಾವಿಯಾಗಿದ್ದರೂ ಕೂಡ ನಿಮ್ಮ ಪ್ರತಿಯೊಂದು ಪದವನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕಾಗುತ್ತದೆ. ಇಂದು ನಿಮ್ಮ ರಾಜ ಗಾಂಭೀರ್ಯವನ್ನ ನಿಮ್ಮ ಮೌನ ಮತ್ತು ಮಾಗಿದಂತಹ ಮಾತುಗಳ ಮೂಲಕ ಜಗತ್ತಿಗೆ ತೋರಿಸಬೇಕಾಗುತ್ತೆ. ರಾಜನು ಸಿಂಹಾಸನದ ಮೇಲೆ ಕುಳಿತು ಕಿರುಚಾಡುವಂತಹ ಅಗತ್ಯವಿಲ್ಲ. ಅವನ ಕೇವಲ ಒಂದು ನೋಟ ಮತ್ತು ನಡೆಯ ಗಾಂಭೀರ್ಯವೇ ಇಡೀ ಸಭೆಯನ್ನ ಮೌನವಾಗಿಸುತ್ತದೆ. ಅಬ್ಬರಿಸುವ ಶಬ್ದಕ್ಕಿಂತ ಆಳವಾದಂತಹ ವ್ಯಕ್ತಿತ್ವಕ್ಕೆ ಜಗತ್ತು ಕಿವಿ ಕೊಡುವುದನ್ನ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವಂತದ್ದು. ಮಹತ್ವದ ಜವಾಬ್ದಾರಿಗಳು ಅಥವಾ ಸಭೆಗಳನ್ನ ಮುನ್ನಡೆಸುವಂತಹ ಅವಕಾಶ ನಿಮ್ಮದಾಗಲಿದ್ದು, ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನ ಗಂಭೀರವಾಗಿ ಪರಿಗಣಿಸುತ್ತಾರೆ. ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯಲ್ಲಿ ಹೊಸ ಮನ್ನಣೆ ಸಿಗುವಂತದ್ದು. ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕಲು ಸೂಕ್ತವಾದಂತಹ ದಿನ. ರಿಯಲ್ ಎಸ್ಟೇಟ್ ಆಗಿರಬಹುದು ಅಥವಾ ಆಡಳಿತ ಮತ್ತು ರಾಜಕೀಯ ರಂಗದಲ್ಲಿರುವವರಿಗೂ ಕೂಡ ಇಂದು ಯಶಸ್ವಿನ ದಿನ ಆಗಿರುವಂತದ್ದು. ಇನ್ನು ಧನ ಆದಾಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಲಾಭ ಬರುವಂತಹ ಸಾಧ್ಯತೆ ಇದೆ ಮತ್ತು ಬಾಕಿ ಉಳಿದಂತಹ ಹಣ ನಿಮ್ಮ ಕೈ ಸೇರುವಂತದ್ದಾಗ್ತದೆ. ವ್ಯಾಪಾರದಲ್ಲಿ ಲಾಭಾಂಶ ಕೂಡ ಹೆಚ್ಚಾಗುವಂತದ್ದು. ಆದರೆ ನಿಮ್ಮ ಗಾಂಭೀರ್ಯಕ್ಕೆ ತಕ್ಕಂತೆ ದುಬಾರಿ ವಸ್ತುಗಳ ಮೇಲೆ ಅನಗತ್ಯವಾಗಿ ಹಣ ವ್ಯಯಿಸುವುದನ್ನ ಆದಷ್ಟು ನಿಯಂತ್ರಣದಲ್ಲಿ ತಗೋಬೇಕಾಗತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ತೂಕವು ಕೂಡ ಇರುವಂತದ್ದು. ಮನೆಯ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಎಲ್ಲರೂ ನಿಮ್ಮನ್ನ ಗೌರವಿಸುತ್ತಾರೆ. ಸಂಗಾತಿಯೊಂದಿಗೆ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದು. ನಿಮ್ಮ ಕಾರ್ಯಗಳಿಗೆ ಅವರ ಸಂಪೂರ್ಣ ಬೆಂಬಲವು ಕೂಡ ನಿಮಗೆ ಒಲಿಯುವಂತದ್ದು. ಪ್ರೇಮಿಗಳಿಗೆ ಪರಸ್ಪರರ ಭವಿಷ್ಯದ ಬಗ್ಗೆ ಗಂಭೀರವಾದಂತಹ ಚರ್ಚೆ ನಡೆಸಲು ಉತ್ತಮವಾದಂತಹ ದಿನವಾಗಿದೆ. ಇಂದು ನಿಮ್ಮಲ್ಲಿ ದೈಹಿಕ ಶಕ್ತಿ ಮತ್ತು ಮಾನಸಿಕ ಧೈರ್ಯವು ಕೂಡ ತುಂಬಿರುವಂತದ್ದು. ಆದಾಗ್ಯೂ ಕೂಡ ನಿಮ್ಮ ರಾಶಾಧಿಪತಿ ಸೂರ್ಯನಿಗೆ ಇಂದು ಮಂಗಳನ ತೀಕ್ಷ್ಣ ದೃಷ್ಟಿ ಇರುವುದರಿಂದ ಕೋಪ ಅಥವಾ ಉದ್ವೇಗದಿಂದಾಗಿ ಬಿಪಿ ಏರುಪೇರಾಗದಂತೆ
ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ತಿಲಕವನ್ನ ಇಟ್ಕೊಳ್ಳಿ. ಹನುಮಾನ್ ಚಾಲಿಸವನ್ನ ಕನಿಷ್ಠ 3 ಬಾರಿ ಪಠಿಸುವುದರಿಂದ ನಿಮ್ಮ ಧ್ವನಿಯ ವಿಶೇಷ ತೇಜಸ್ಸು ಮತ್ತು ಸಮಾಜದಲ್ಲಿ ಗಂಭೀರವಾದಂತಹ ಮನ್ನಣೆಯು ಕೂಡ ನಿಮಗೆ ಒಲಿದು ಬರುವಂತದ್ದನ್ನ ಕಾಣ್ತೀರ. ಇನ್ನು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಬೇಕಾಗುತ್ತೆ. ಓಂ ಆದಿತ್ಯಾಯ ವಿದ್ಮಹೇ ಮಾರ್ತಾಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇಂದು ಹಸುವಿಗೆ ಸ್ವಲ್ಪ ಬೆಲ್ಲ ಮತ್ತು ನೆನೆಸಿದ ಗೋಧಿಯನ್ನ ತಿನ್ನಿಸುವುದು ನಿಮ್ಮ ಜಾತಕದಲ್ಲಿನ ಗ್ರಹ ಬಲವನ್ನ ಹೆಚ್ಚಿಸುತ್ತದೆ. ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಬಳಸಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಜಗತ್ತಿನಲ್ಲಿ ಅಬ್ಬರಿಸುವ ಅಲೆಗಳು ದಡವನ್ನ ತಾತ್ಕಾಲಿಕವಾಗಿ ನಡಗಿಸಬಹುದು. ಆದರೆ ಮೌನವಾಗಿ ಶಿಲೆಯನ್ನ ಕೆತ್ತುತ್ತಿರುವಂತಹ ಶಿಲ್ಪಿಯ ಕೈಚಳಕ ಮಾತ್ರ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುವಂತಹ ವಿಗ್ರಹವನ್ನ ಸೃಷ್ಟಿಸುತ್ತದೆ. ನಿಮ್ಮ ಯೋಗ್ಯತೆಯನ್ನ ಸಾಬೀತುಪಡಿಸಲು ಕಿರುಚಾಡಬೇಕಾಗಿಲ್ಲ. ನಿಮ್ಮ ಕೆಲಸದ ಪರಿಪೂರ್ಣತೆಯೇ ಮಾತನಾಡುವಂಥದ್ದಾಗ್ತದೆ. ನೀವು ಸ್ವಾಭಾವಿಕವಾಗಿಯೇ ಬುದ್ಧಿವಂತರು, ಶಿಸ್ತುಬದ್ಧರು ಮತ್ತು ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ಪರಿಪೂರ್ಣತೆಯನ್ನ ಬಯಸುವವರು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ಬೇರೆಯವರನ್ನ ಮೆಚ್ಚಿಸಲು ಅಥವಾ ನಿಮ್ಮನ್ನ ಸಮರ್ಥಿಸಿಕೊಳ್ಳಲು ಪದೇ ಪದೇ ವಿವರಣೆ ನೀಡುವುದನ್ನ ನಿಲ್ಲಿಸಬೇಕಾಗುತ್ತೆ. ನಿಮ್ಮ ಜ್ಞಾನ ಮತ್ತು ನಿಮ್ಮ ಕಾರ್ಯಕ್ಷಮತೆ ಎಷ್ಟು ಗಟ್ಟಿಯಾಗಿರಬೇಕೆಂದರೆ ನಿಮ್ಮ ಮೌನವು ಎದುರಿಗಿರುವವರಲ್ಲಿ ಗೌರವವನ್ನು ಮೂಡಿಸುವಂತಿರಬೇಕು. ಜಗತ್ತು ಸದ್ದಿಗೆ ತಲೆಬಾಗಬಹುದು, ಆದರೆ ಕೊನೆಯಲ್ಲಿ ಶರಣಾಗುವುದು ಕೇವಲ ಅರ್ಹತೆಗೆ ಮಾತ್ರ. ಇಂದು ನಿಮ್ಮ ಕೆಲಸ ಮತ್ತು ಮಾತು ಎರಡೂ ಕೂಡ ಗಂಭೀರತೆಯಿಂದ ಕೂಡಿರಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಇಂದು ಧನಸ್ಥಾನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂಥದ್ದು. ದೀರ್ಘಕಾಲದ ಆರ್ಥಿಕ ಯೋಜನೆಗಳು ಇಂದು ಫಲಪ್ರದವಾಗಿರುವಂಥದ್ದು. ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದ್ದಂತಹ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಆದರೆ ಶನಿ ಮತ್ತು ಮಂಗಳನ ಪ್ರಭಾವದಿಂದಾಗಿ ಅತಿಯಾದ ಆತುರದಿಂದ ಯಾವುದೇ ಕೂಡ ಆಸ್ತಿ ದಾಖಲೆಗಳಿಗೆ ಸಹಿಯನ್ನು ಹಾಕಬೇಡಿ. ಊಹಾಪೋಹದ ಹೂಡಿಕೆಗಳಿಂದ ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಆರ್ಥಿಕ ಭದ್ರತೆಯ ಬಗ್ಗೆ ಗಂಭೀರ ಮತ್ತು ಸಕಾರಾತ್ಮಕ ಚರ್ಚೆಗಳು ನಡೆಯಲಿವೆ. ಒಡಹುಟ್ಟಿದವರಿಂದ ನಿರೀಕ್ಷಿತ ಬೆಂಬಲ ಸಿಗಲಿದೆ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯ ನೈಜ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಉತ್ತಮವಾಗಿರುವಂತಹ ದಿನ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಮತ್ತು ಸೂಕ್ಷ್ಮ ಅವಲೋಕನಕ್ಕೆ ಭಾರಿ ಮನ್ನಣೆ ಸಿಗುವಂಥದ್ದು. ಪ್ರಮುಖ ಯೋಜನೆಗಳ ಜವಾಬ್ದಾರಿ ನಿಮ್ಮ ಹೆಗಲಿರಬಹುದು. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಅಥವಾ ಹಳೆಯ ವ್ಯವಹಾರಗಳನ್ನು ಪುನರಾರಂಭಿಸಲು ಇದು ಒಳ್ಳೆಯ ದಿನ. ನಿಮ್ಮ ತರ್ಕಬದ್ಧ ನಿರ್ಧಾರಗಳು ಉದ್ಯಮದಲ್ಲಿ ಲಾಭವನ್ನು ತಂದುಕೊಡುವಂಥದ್ದಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಮಾನಸಿಕ ಶ್ರಮ ಮತ್ತು ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡಬೇಕೆಂಬ ಹಠದಿಂದಾಗಿ ಸಂಜೆ ವೇಳೆಗೆ ನರಗಳ ದಣಿವು ಅಥವಾ ಹೊಟ್ಟೆಯ ತೊಂದರೆ ಕಾಣಿಸಿಕೊಳ್ಳಬಹುದು. ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕಾಗುತ್ತೆ. ನೀವು ಇಂದು ಮುಂಜಾನೆ ಅಥವಾ ಸಂಜೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಆಂಜನೇಯ ಸ್ವಾಮಿಯ ಮುಂದೆ ಕುಳಿತು ಹನುಮಾನ್ ಚಾಲಿಸವನ್ನು ಓದುವುದು ಅತ್ಯಂತ ಶ್ರೇಷ್ಠವಾದುದು. ಇದು ನಿಮ್ಮ ಮಾತುಗಳಿಗೆ ಓಜಸ್ಸನ್ನು ಮತ್ತು ಮನಸ್ಸಿಗೆ ಧೈರ್ಯವನ್ನ ನೀಡುತ್ತದೆ. ನಿಮ್ಮ ರಾಶಾಧಿಪತಿಯ ಶುಭ ಫಲಗಳಿಗಾಗಿ ಓಂ ಬ್ರಾಂ ಬ್ರೀಂ ಬ್ರಾಂ ಸಂಭೌ ಬುಧಾಯ ನಮಃ ಮಂತ್ರವನ್ನು 11 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಇಂದು ಗೋಶಾಲೆಗೆ ಭೇಟಿ ನೀಡಿ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಗಳನ್ನು ತಿನ್ನಿಸುವುದರಿಂದ ಜಾತಕದಲ್ಲಿನ ಬುಧ ಮತ್ತು ಮಂಗಳನ ನಕಾರಾತ್ಮಕ ಪ್ರಭಾವಗಳು ದೂರವಾಗಿ ಆರ್ಥಿಕ ಅಭಿವೃದ್ಧಿಯಾಗ್ತದೆ. ಶುಭ ಸಂಖ್ಯೆಯಾಗಿ 5 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಕೇಸರಿ ಬಣ್ಣವನ್ನು ಬಳಸಿ. ತುಲಾರಾಶಿ. ತುಲಾರಾಶಿಯವರ ಬಂಡೆಯ ಮೇಲೆ ಬೀಳುವಂತಹ ಸಣ್ಣ ನೀರಿನ ಹನಿಗಳು ಅಬ್ಬರಿಸುವುದಿಲ್ಲ. ಆದರೆ ಅವು ನಿರಂತರವಾಗಿ ಬಿದ್ದಾಗ ಆ ಗಟ್ಟಿಯಾದಂತಹ ಕಲ್ಲನ್ನೇ ಸೀಳುವಂತಹ ಶಕ್ತಿಯನ್ನ ಪಡೆಯುತ್ತವೆ. ನಿಮ್ಮ ಮಾತುಗಳು ಅಬ್ಬರದ ಚಂಡಮಾರುತವಾಗಬೇಕಾಗಿಲ್ಲ. ಬದಲಿಗೆ ಕಲ್ಲಿನ ಮೇಲಿನ ನೀರಿನ ಹನಿಯಂತೆ ಆಳವಾಗಿರಬೇಕಾಗುತ್ತೆ. ನಿಮ್ಮ ರಾಶಿಯ ಸಂಕೇತವೇ ತಕ್ಕಡಿ. ನೀವು ಸ್ವಾಭಾವಿಕವಾಗಿಯೇ ಸಮತೋಲನ ಮತ್ತು ಶಾಂತಿಯನ್ನ ಬಯಸುವವರು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ಬೇರೆಯವರ ಗದ್ದಲಕ್ಕೆ ನಿಮ್ಮ ಶಬ್ದವನ್ನ ಸೇರಿಸಬೇಡಿ. ಎಲ್ಲರೂ ತಮ್ಮ ವಾದಗಳನ್ನು ಮಂಡಿಸಿ ದಣಿದಾಗ ನೀವು ನಿಮ್ಮ ಮೌನವನ್ನ ಮುರಿದು ಸಮತೋಲಿತ ಮತ್ತು ತೂಕದ ಆಲೋಚನೆಯನ್ನ ಮಂಡಿಸಬೇಕಾಗತ್ತೆ. ಯಾರೂ ಕಡೆಗಣಿಸಲಾಗದ ಸತ್ಯ ಮತ್ತು ವಿವೇಚನೆಯ ನಿಮ್ಮ ಮಾತಿನಲ್ಲಿದ್ದಾಗ ಇಡೀ ಸಭೆಯೇ ನಿಮ್ಮ ಕಡೆಗೆ ತಿರುಗಿ ಕಿವಿಗೊಡುವಂಥದ್ದಾಗ್ತದೆ. ಇಂದು ನಿಮ್ಮ ಸಂಯಮವೇ ನಿಮ್ಮ ಅತಿ ದೊಡ್ಡದಾದಂತಹ ಆಕರ್ಷಣೆಯಾಗುವಂಥದ್ದನ್ನು ಕಾಣ್ತೀರ.
ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳು ಮತ್ತು ಕಾರ್ಯತಂತ್ರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗಲಿದೆ. ನಿಮ್ಮ ನ್ಯಾಯೋಚಿತ ಗುಣ ಹಾಗೂ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಶೈಲಿಗೆ ಸಹೋದ್ಯೋಗಿಗಳು, ನಿಮ್ಮ ಮೇಲಾಧಿಕಾರಿಗಳು ಮನ್ನಣೆಯನ್ನ ನೀಡಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಗೆ ಅಥವಾ ಬಾಕಿ ಉಳಿದಿರುವಂತಹ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಇದು ಉತ್ತಮವಾದಂತಹ ದಿನ. ತೀರ್ಪುಗಾರರ, ಸಲಹೆಗಾರರು ಮತ್ತು ಸಾರ್ವಜನಿಕ ಸಂಪರ್ಕ ರಂಗದಲ್ಲಿರುವವರಿಗೆ ಹೆಚ್ಚಿನ ಪ್ರಗತಿ ಇರುವಂಥದ್ದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನವಾಗಿದೆ. ಹಳೆಯ ಬಾಕಿ ಹಣ ಅಥವಾ ಬರಬೇಕಾಗಿದ್ದಂತಹ ಸಾಲದ ಹಣ ಮರಳಿ ಬರುವಂತಹ ಸಾಧ್ಯತೆ ಇದೆ. ವಿಲಾಸಿ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗಬಹುದು. ಆದಾಗ್ಯೂ ಕೂಡ ಅದು ನಿಮ್ಮ ಆರ್ಥಿಕ ಸಮತೋಲನವನ್ನ ಕದಡುವುದಿಲ್ಲ. ಹೂಡಿಕೆಯ ವಿಷಯದಲ್ಲಿ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಕೂಡ ಉತ್ತಮ. ಇನ್ನು ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಶಾಂತಿಯ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಆಳವಾದಂತಹ ವೈಯಕ್ತಿಕ ಮತ್ತು ವೃತ್ತಿಪರ ವಿಷಯಗಳ ಬಗ್ಗೆ ಮುಕ್ತ ಚರ್ಚೆಗಳು ನಡೆಯಲಿವೆ. ಒಡ ಹುಟ್ಟಿದವರಿಂದ ಶುಭ ವಾರ್ತೆಯನ್ನ ಕೇಳುವಿರಿ. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಮನೆಯವರ ಒಪ್ಪಿಗೆ ಸಿಗುವಂತಹ ಸಕಾರಾತ್ಮಕ ಮುನ್ಸೂಚನೆಯೂ ಕೂಡ ಇರುವಂಥದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರ್ತದೆ. ಆದರೆ ಅತಿಯಾದ ಕೆಲಸದ ನಡುವೆ ದೈಹಿಕ ಆಯಾಸ ಮತ್ತು ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಕುಳಿತುಕೊಳ್ಳುವಂತಹ ಭಂಗಿಯ ಕಡೆಗೆ ಗಮನವನ್ನು ಹರಿಸಬೇಕಾಗತ್ತೆ. ಸಾಕಷ್ಟು ನೀರನ್ನು ಕುಡಿಯುವುದು ಮತ್ತು ಹಣ್ಣುಗಳ ಸೇವನೆಗೆ ಆದ್ಯತೆಯನ್ನು ನೀಡಬೇಕಾಗತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ದುರ್ಗಾದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಆರಾಧನೆಯನ್ನ ಮಾಡಿ ತದನಂತರ ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ನಿಮ್ಮ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗಿ ಮಾತಿನಲ್ಲಿ ಸ್ಪಷ್ಟತೆ ಸಿಗ್ತದೆ. ಇಂದು ಹಣೆಗೆ ಕೊಂಚ ಬಿಳಿ ಶ್ರೀಗಂಧ ಅಥವಾ ಸುಗಂಧಿತ ತಿಲಕವನ್ನ ಧರಿಸುವುದರಿಂದ ನಿಮ್ಮ ರಾಶಾಧಿಪತಿ ಶುಕ್ರನ ಶುಭತ್ವ ಹೆಚ್ಚುವಂಥದ್ದು ಮತ್ತು ಆಕರ್ಷಣಾ ಶಕ್ತಿಯು ಕೂಡ ವೃದ್ಧಿಯಾಗುವಂಥದ್ದು. ಇಂದು ಹಸುವಿಗೆ ಕೊಂಚ ಕಡಲೆಬೇಳೆ ಅಥವಾ ಸಿಹಿ ಪದಾರ್ಥಗಳನ್ನು ತಿನ್ನಿಸಬೇಕಾಗತ್ತೆ. ಅಗತ್ಯವಿರುವ ಹೆಣ್ಣು ಮಕ್ಕಳಿಗೆ ಅಥವಾ ದೇವಸ್ಥಾನಕ್ಕೆ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸುವುದು ಶ್ರೇಷ್ಠವಾದುದು. ಶುಭ ಸಂಖ್ಯೆ 6 ಮತ್ತು 9. ಶುಭ ಬಣ್ಣ ಬಿಳಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗತ್ತೆ. ವೃಶ್ಚಿಕ ರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ರಹಸ್ಯಮಯವಾಗಿರುವವರು, ದೃಢ ಹಾಗೂ ತೀಕ್ಷ್ಣ ಬುದ್ಧಿಯ ವ್ಯಕ್ತಿತ್ವದವರು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕೆಂದರೆ ನಿಮ್ಮ ಆಲೋಚನೆ ಮತ್ತು ಯೋಜನೆಗಳನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸಬೇಡಿ. ನಿಮ್ಮ ನಿರ್ಧಾರಗಳು ಮೌನವಾಗಿರಲಿ, ಆದರೆ ಅದರ ಫಲಿತಾಂಶ ಮಾತ್ರ ಗುಡುಗಿನಂತೆ ಇರಬೇಕಾಗುತ್ತೆ. ಜನರು ನಿಮ್ಮನ್ನು ಹಗುರವಾಗಿ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲದಂತಹ ತೂಕವನ್ನ ನಿಮ್ಮ ನಡವಳಿಕೆಯಲ್ಲಿ ರೂಢಿಸಿಕೊಳ್ಳಬೇಕಾಗುತ್ತೆ. ಯಾರು ಏನೇ ಅಂದರೂ ನಿಮ್ಮ ಗುರಿಯಿಂದ ಹಿಂದೆಯಾಗಿ ಸರಿಬೇಡಿ. ನಿಮ್ಮ ಮೌನದ ಶಕ್ತಿಯೇ ಇಂದು ನಿಮ್ಮ ಅತಿ ದೊಡ್ಡದಾದಂತಹ ಅಸ್ತ್ರವಾಗಿರುವಂಥದ್ದು. ಹಿಮನದಿಯ ಕೇವಲ 10ರಷ್ಟು ಭಾಗ ಮಾತ್ರ ನೀರಿನ ಮೇಲೆ ಕಾಣುವಂಥದ್ದು. ಉಳಿದಂತಹ 90ರಷ್ಟು ಭಾಗ ಸಮುದ್ರದ ಆಳದಲ್ಲಿ ಅಡಗಿರುವಂಥದ್ದು. ನಿಮ್ಮ ಯೋಗ್ಯತೆ ಮತ್ತು ಶಕ್ತಿಯನ್ನ ಜಗತ್ತಿಗೆ ತೋರಿಸಲು ಅಬ್ಬರಿಸಬೇಕಾಗಿಲ್ಲ. ನಿಮ್ಮ ಆಳವೇ ನಿಮ್ಮ ಗಾಂಭೀರ್ಯವನ್ನ ಸಾರುವಂಥದ್ದಾಗ್ತದೆ. ಇಂದು ಧನಸ್ಥಾನದಲ್ಲಿ ಸಕಾರಾತ್ಮಕ ಚಲನೆ ಕಂಡು ಬರಲಿದೆ. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಕೋರ್ಟ್ ಕಚೇರಿಯ ವ್ಯವಹಾರಗಳಿಗೆ ಸಂಬಂಧಿಸಿದ ಧನಲಾಭ ಕೈ ಸೇರುವಂಥದ್ದು. ಆದರೆ ಆವೇಶಕ್ಕೆ ಒಳಗಾಗಿ ಶೋಕಿ ವಸ್ತುಗಳಿಗಾಗಿ ಅಥವಾ ಅನಗತ್ಯ ಆಡಂಬರಕ್ಕಾಗಿ ಹಣ ವ್ಯಯವನ್ನ ಮಾಡಬೇಡಿ. ಹೂಡಿಕೆಗೆ ಸಂಬಂಧಿಸಿದಂತೆ ಹಿರಿಯರ ಸಲಹೆಯನ್ನ ಪಡೆದುಕೊಳ್ಳಬೇಕಾಗತ್ತೆ. ಇನ್ನು ಕುಟುಂಬದ ದೃಷ್ಟಿಯಿಂದ ಇಂದು ಭಾವನಾತ್ಮಕವಾದಂತಹ ದಿನ. ನಿಮ್ಮ ಕಠಿಣ ಸ್ವಭಾವವನ್ನು ಬದಿಗಿಟ್ಟು ಸಂಗಾತಿಯೊಂದಿಗೆ ಸೌಮ್ಯವಾಗಿ ಮಾತನಾಡಿದರೆ ಮನೆಯ ವಾತಾವರಣ ಮಧುರವಾಗಿರುತ್ತದೆ. ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಆಸ್ತಿ ಅಥವಾ ಹಣಕಾಸಿನ ವಿವಾದಗಳು ತಿಳಿಯಾಗಲಿವೆ. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯವನ್ನು ಆಳವಾಗಿ ಸಾಬೀತುಪಡಿಸಲು ಸೂಕ್ತವಾಗಿರುವಂತಹ ಸಮಯವಾಗಿದೆ. ಇಂದು ನಿಮ್ಮ ರಾಶಾಧಿಪತಿಯಾದ ಮಂಗಳನ ದಿನವಾಗಿರುವುದರಿಂದ ವೃತ್ತಿರಂಗದಲ್ಲಿ ಅಗಾಧವಾದಂತಹ ಕಾರ್ಯಕ್ಷಮತೆ ಮತ್ತು ನಿರ್ಧಾರ ಶಕ್ತಿ ನಿಮ್ಮದಾಗಲಿದೆ. ಕಚೇರಿಯಲ್ಲಿ ನಿಮ್ಮನ್ನ ಕೆಳಗೆಣಿಸಿದವರು ಇಂದು ನಿಮ್ಮ ಕಾರ್ಯವೈಖರಿಯನ್ನ ನೋಡಿ ಬೆರಗಾಗುವಂಥದ್ದು. ವ್ಯಾಪಾರದಲ್ಲಿ ಧೈರ್ಯದಿಂದ ತೆಗೆದುಕೊಳ್ಳುವಂತಹ ರಿಸ್ಕ್ ನಿಮಗೆ ಭವಿಷ್ಯದ ದೊಡ್ಡ ಲಾಭವನ್ನ ತಂದುಕೊಡುತ್ತದೆ. ರಿಯಲ್ ಎಸ್ಟೇಟ್, ರಕ್ಷಣೆ ಮತ್ತು ತಾಂತ್ರಿಕ ವಲಯದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ಸಿನ ದಿನವಾಗಿರುವಂಥದ್ದು. ಇನ್ನು ದೈಹಿಕವಾಗಿ ಇಂದು ನೀವು ಅತ್ಯಂತ ಶಕ್ತಿಶಾಲಿಯಾಗಿರುತ್ತೀರಿ. ಆದಾಗ್ಯೂ ತಲೆನೋವು ಅಥವಾ ಅತಿಯಾದ ಮಾನಸಿಕ ತಲ್ಲಣದಿಂದಾಗಿ BP ವ್ಯತ್ಯಾಸವಾಗದಂತೆ ಕೋಪದ ಮೇಲೆ ನಿಯಂತ್ರಣವಿರಬೇಕಾಗುತ್ತೆ. ಚಾಲನೆಯಲ್ಲಿ ಅತಿಯಾದ ಆತುರವನ್ನ ನೀವು ಮಾಡುವ ಹಾಗಿಲ್ಲ ಇಂದಿನ ದಿವಸ ನೀವು. ಇನ್ನು ಆರ್ಥಿಕ ಸಂಕಷ್ಟಗಳು ಹಾಗೂ ಕೆಲಸದಲ್ಲಿನ ಅಡೆತಡೆಗಳ ನಿವಾರಣೆಗಾಗಿ
ಓಂ ಕ್ರಾಂ ಕ್ರೀಂ ಕ್ರೌಂ ಸಂ ಭೌಮಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಬೇಕಾಗತ್ತೆ. ಇಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಅಥವಾ ನಿಮ್ಮ ಇಷ್ಟ ದೈವದ ಸ್ಮರಣೆಯನ್ನ ಮಾಡಿ ಕಡುಬಡವರಿಗೆ ಅಥವಾ ಕಾರ್ಮಿಕರಿಗೆ ಬೆಲ್ಲ ಮತ್ತು ಗೋಧಿಯನ್ನ ದಾನವಾಗಿ ಮಾಡಿ. ಇದು ಜಾತಕದಲ್ಲಿನ ಮಂಗಳನ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುವಂಥದ್ದಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಕೆಂಪು, ಮೆರೂನ್ ಅಥವಾ ಕೇಸರಿ ಬಣ್ಣಕ್ಕೆ ಆದ್ಯತೆಯನ್ನು ನೀಡಿ. ಇದು ನಿಮ್ಮ ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕಿತ್ತಳೆ ಬಣ್ಣವನ್ನು ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಧನುರ್ರಾಶಿಯವರ ದಪ್ಪ ಧ್ವನಿಯಲ್ಲಿ ಮಾತನಾಡುವವನಿಗೆ ಜಗತ್ತು ಕೇವಲ ತಿರುಗಿ ನೋಡಬಹುದು. ಆದರೆ ತನ್ನ ಆಲೋಚನೆಗಳಲ್ಲಿ ದೃಢತೆ ಮತ್ತು ಸತ್ಯವನ್ನ ಹೊಂದಿದವನು ಮೌನವಾಗಿ ಮಾತನಾಡಿದರೂ ಇಡೀ ಜಗತ್ತೇ ಕಿವಿಗೊಟ್ಟು ಕೇಳುತ್ತದೆ. ನಿಮ್ಮ ಮಾತು ಕೇವಲ ಶಬ್ದವಾಗದಿರಲಿ, ಅದು ನಿಮ್ಮ ಬದುಕಿನ ಅನುಭವದ ತೂಕವಾಗಿರಬೇಕಾಗುತ್ತೆ. ನೀವು ಜ್ಞಾನದ ಅನ್ವೇಷಕರು ಮತ್ತು ನಿಮ್ಮ ರಾಶಿಯ ಚಿಹ್ನೆಯೇ ಬಿಲ್ಲುಗಾರ. ನಿಮ್ಮ ಬಾಣ ಗುರಿ ತಲುಪಬೇಕೆಂದರೆ ಹಗ್ಗವನ್ನು ಆಳವಾಗಿ ಹಿಂದೆಳೆಯಬೇಕಾಗುತ್ತದೆ. ಹಾಗೆಯೇ ಇಂದು ಜನರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದರೆ ನಿಮ್ಮ ಮಾತುಗಳಲ್ಲಿ ಕೇವಲ ಆವೇಶವಿರುವುದೇ, ಅದಕ್ಕೆ ಪೂರಕವಾದ ಸತ್ಯ ಮತ್ತು ಜ್ಞಾನದ ಭದ್ರವಾದಂತಹ ತಳಹದಿ ಇರಬೇಕಾಗುತ್ತೆ. ನೀವು ತೋರಿಕೆಯ ಮಾತುಗಳನ್ನು ಆಡುವವರಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಬೇಕಾಗುತ್ತೆ. ನೀವು ಪೂರ್ಣ ನಂಬಿಕೆಯಿಂದ ಆಡುವಂತಹ ಒಂದು ಸಣ್ಣ ಮಾತು ಕೂಡ ಇಂದು ಜನರ ಮನಸ್ಸಿನಲ್ಲಿ ದೀರ್ಘಕಾಲ ಉಳಿಯುವಂಥದ್ದಾಗಬೇಕಾಗಿದೆ. ಇಂದು ಧನಸ್ಥಾನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ಹಣಕಾಸಿನ ಸ್ಥಿತಿ ಉತ್ತಮವಾಗಿದ್ದರೂ ಸಾಲ ನೀಡುವ ಅಥವಾ ತೆಗೆದುಕೊಳ್ಳುವ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ. ಇಂದು ಆಸ್ತಿ ಅಥವಾ ಹಳೆಯ ಹೂಡಿಕೆಯಿಂದ ಲಾಭ ಬರುವಂತಹ ಮುನ್ಸೂಚನೆ ಇದೆ. ಅನಗತ್ಯ ಮತ್ತು ಐಷಾರಾಮಿ ವಸ್ತುಗಳ ಮೇಲಿನ ಖರ್ಚುಗಳಿಗೆ ಬ್ರೇಕನ್ನು ಹಾಕುವುದು ಕೂಡ ಉತ್ತಮ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮ ಮೇಲಿರುವಂಥದ್ದು. ಮನೆಯಲ್ಲಿ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದು. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗಲಿದ್ದು ನಿಮ್ಮ ನಿರ್ಧಾರಗಳಿಗೆ ಅವರು ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಮಾತನಾಡುವಂತಹ ದಿನವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ದೂರದೃಷ್ಟಿತ್ವ ಮತ್ತು ಜ್ಞಾನಕ್ಕೆ ಹೆಚ್ಚಿನ ಮನ್ನಣೆ ಸಿಗುವಂಥದ್ದು. ಸಭೆಗಳಲ್ಲಿ ನೀವು ನೀಡುವಂತಹ ಸಲಹೆಗಳು ಮೇಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸುತ್ತಾರೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಹೂಡಿಕೆಗಳಿಗೆ ಅಥವಾ ಹೊಸ ವ್ಯವಹಾರದ ಮಾತುಕತೆಗಳಿಗೆ ಇದು ಒಳ್ಳೆಯ ದಿನ. ಮಾರ್ಗದರ್ಶನ ನೀಡುವ ವೃತ್ತಿಯಲ್ಲಿರುವವರಿಗೂ ಕೂಡ ಇಂದು ಅತ್ಯಂತ ಪ್ರಗತಿಪರವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುವಂಥದ್ದು. ಆದರೆ ಅತಿಯಾದ ಕೆಲಸದ ಕಾರಣದಿಂದಾಗಿ ಉದರ ಬಾಧೆ ಅಂದರೆ ಹೊಟ್ಟೆಯ ತೊಂದರೆ ಅಥವಾ ಲಿವರ್ಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಮಿತ ಆಹಾರ ಮತ್ತು ಸಾಕಷ್ಟು ನೀರಿನ ಸೇವನೆ ಇಂದಿನ ದಿನಕ್ಕೆ ಅತ್ಯಗತ್ಯವಾಗಿರುವಂಥದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅಥವಾ ಕೆಂಪು ಹೂಗಳನ್ನು ಅರ್ಪಿಸಿ ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ನಿಮ್ಮ ನಿರ್ಧಾರಗಳಿಗೆ ಅಗಾಧವಾದಂತಹ ಧೈರ್ಯ ಮತ್ತು ಶಕ್ತಿಯೂ ಕೂಡ ನಿಮಗೆ ಸಿಗುವಂಥದ್ದು. ಇಂದು ಹಣೆಗೆ ಹಳದಿ ಶ್ರೀಗಂಧ ಮತ್ತು ಕೇಸರಿ ತಿಲಕವನ್ನ ಧರಿಸುವುದರಿಂದ ನಿಮ್ಮ ಜ್ಞಾನ ಮತ್ತು ಆಕರ್ಷಣಾ ಶಕ್ತಿ ವೃದ್ಧಿಯಾಗ್ತದೆ. ಜನರು ನಿಮ್ಮನ್ನ ಗೌರವದಿಂದ ಆಲಿಸುತ್ತಾರೆ. ಇಂದು ಹಸುವಿಗೆ ನೆನೆಸಿದಂತಹ ಬೇಳೆ ಅಥವಾ ಬೆಲ್ಲವನ್ನ ತಿನ್ನಿಸಬೇಕಾಗುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ನೀಡುವುದು ಕೂಡ ಅತ್ಯಂತ ಶುಭಪ್ರದವಾಗಿರುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಕರ ರಾಶಿಯವರೇ, ನೀವು ಅತ್ಯಂತ ಗಂಭೀರವಾದವರು, ಮೌನ ಮತ್ತು ಪರಿಶ್ರಮದ ಜೀವಿಗಳು. ಇಂದು ಜಗತ್ತು ನಿಮ್ಮ ಮಾತನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದರೆ ನೀವು ಯಾರ ಮುಂದೆಯೂ ನಿಮ್ಮನ್ನ ಸಾಬೀತುಪಡಿಸಲು ಅಬ್ಬರಿಸಬೇಕಾಗಿಲ್ಲ. ನಿಮ್ಮ ಮಾತುಗಳಲ್ಲಿ ಭರವಸೆಗಿಂತ ಅನುಭವದ ತೂಕ ಇರಬೇಕಾಗುತ್ತೆ. ನೀವು ಹಿಡಿದ ಕೆಲಸವನ್ನ ಮೌನವಾಗಿ ಅತ್ಯಂತ ನಿಖರವಾಗಿ ಮುಗಿಸಿ ತೋರಿಸಬೇಕಾಗುತ್ತೆ. ಯಾರೊಬ್ಬರು ನಿಮ್ಮ ಕೆಲಸದ ಫಲಿತಾಂಶವನ್ನ ನಿರ್ಲಕ್ಷಿಸಲು ಸಾಧ್ಯವಿಲ್ಲದ ಮಟ್ಟಿಗೆ ನಿಮ್ಮ ಯೋಗ್ಯತೆಯನ್ನ ಬೆಳೆಸಿಕೊಳ್ಳಬೇಕಾಗುತ್ತೆ. ಅಬ್ಬರಿಸುವ ಅಲೆಗಳಿಗಿಂತ ನಿಶ್ಚಲವಾಗಿರುವ ಮಂಜುಗಡ್ಡೆಗೆ ಹಡಗಿನ ದಿಕ್ಕನ್ನ ಬದಲಿಸಬಲ್ಲದು. ಸಮುದ್ರದಲ್ಲಿ ತೇಲುವಂತಹ ಮಂಜುಗಡ್ಡೆಯ ಕೇವಲ 10ರಷ್ಟು ಭಾಗ ಮಾತ್ರ ಮೇಲ್ಮೈಗೆ ಕಾಣಿಸುವಂಥದ್ದು. ಉಳಿದಂತಹ 90ರಷ್ಟು ಭಾಗ ಕಣ್ಣಿಗೆ ಕಾಣದಂತೆ ಆಳದಲ್ಲಿ ಭದ್ರವಾಗಿರುತ್ತದೆ. ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಯಶಸ್ಸು ಮತ್ತು ಜ್ಞಾನದ ಆಳ ಕಣ್ಣಿಗೆ ಕಾಣದಷ್ಟು ಅಗಾಧವಾಗಿರಬೇಕಾಗತ್ತೆ. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷ ಗಮನವನ್ನ ಹರಿಸಬೇಕಾದಂತಹ ದಿನ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದಗಳು ಉಂಟಾಗಬಹುದು. ಮೌನ ಮತ್ತು ತಾಳ್ಮೆಯಿಂದ ಪರಿಸ್ಥಿತಿಯನ್ನ ನೀವು ಸುಧಾರಿಸಬೇಕಾಗುತ್ತೆ.
ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯ ಭಾವನೆಗಳಿಗೆ ಮತ್ತು ಅವರ ಪರಿಸ್ಥಿತಿಗೆ ಬೆಂಬಲವಾಗಿ ನಿಲ್ಲಬೇಕಾದಂತಹ ಸಮಯವಾಗಿರುವಂಥದ್ದು. ಇನ್ನು ಅತಿಯಾದ ಕೆಲಸದ ಒತ್ತಡ ಮತ್ತು ಆಲೋಚನೆಗಳಿಂದಾಗಿ ದೈಹಿಕ ಆಯಾಸ ಹಾಗೂ ಬೆನ್ನು ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ಕನಿಷ್ಠ 7 ಗಂಟೆಯ ಕಾಲ ನಿದ್ದೆ ಮಾಡುವುದು ನಿಮ್ಮ ದೈಹಿಕ ಸಾಮರ್ಥ್ಯವನ್ನು ಕಾಯ್ದುಕೊಳ್ಳಲು ನೆರವಾಗುವಂಥದ್ದಾಗ್ತದೆ. ಇನ್ನು ಧನಸ್ಥಾನದಲ್ಲಿ ಗ್ರಹಗಳ ಚಲನೆ ಮಿಶ್ರ ಫಲವನ್ನ ನೀಡುವಂಥದ್ದು. ಆದಾಯದ ಹರಿವು ತೃಪ್ತಿಕರವಾಗಿದ್ದರೂ ಕೂಡ ಅನಿರೀಕ್ಷಿತ ಕೌಟುಂಬಿಕ ಜವಾಬ್ದಾರಿಗಳಿಂದಾಗಿ ಖರ್ಚುಗಳು ಹೆಚ್ಚಾಗಬಹುದು. ಇಂದು ಯಾವುದೇ ರೀತಿಯ ಜೂಜು, ಷೇರು ಮಾರುಕಟ್ಟೆ, ಆತುರದ ಹೂಡಿಕೆ ಅಥವಾ ಅಪರಿಚಿತರಿಗೆ ದೊಡ್ಡ ಮೊತ್ತದ ಸಾಲ ನೀಡುವುದರಿಂದ ಸಂಪೂರ್ಣವಾಗಿ ದೂರವಿರಬೇಕಾಗತ್ತೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಕಠಿಣ ಸವಾಲುಗಳನ್ನು ಎದುರಿಸಲು ನಿಮ್ಮ ಶಿಸ್ತುಬದ್ಧ ನಡೆ ಸಹಕಾರಿಯಾಗಲಿದೆ. ಮೇಲಾಧಿಕಾರಿಗಳು ನಿಮ್ಮ ಮೌನ ಪರಿಶ್ರಮವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಅಥವಾ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ತಾಳ್ಮೆ ಅಗತ್ಯವಾಗಿರಬೇಕಾಗತ್ತೆ. ತರಾತುರಿಯ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು. ಅನುಭವಿಗಳ ಸಲಹೆಯನ್ನ ಕೂಡ ಪಡೆಯಬೇಕಾಗುತ್ತೆ. ಇಂದಿನ ದಿವಸ ನೀವು ಇಂದು ಸಂಜೆ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೇನುತುಪ್ಪ ಅಥವಾ ಸಿಂಧೂರವನ್ನು ಅರ್ಪಿಸಿ ದೇವರ ಸ್ಥಾನದಲ್ಲಿ ಕುಳಿತು ಹನುಮಾನ್ ಚಾಲಿಸ ಅಥವಾ ಸಂಕಟ ಮೋಚನ ಹನುಮಾನ್ ಅಷ್ಟಕವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಭಯ ಮತ್ತು ಅಡೆತಡೆಗಳನ್ನು ನಿವಾರಿಸುವಂಥದ್ದು. ಇಂದು ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಶನಿ ಮತ್ತು ಮಂಗಳ ಇಬ್ಬರ ಸಕಾರಾತ್ಮಕ ಶಕ್ತಿಯು ವೃದ್ಧಿಯಾಗಿ ಮಾನಸಿಕ ಸ್ಥಿರತೆ ಲಭಿಸುವಂಥದ್ದಾಗ್ತದೆ. ಇಂದು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ, ಸಮಾಜದ ಹಿಂದುಳಿದವರಿಗೆ ಅಥವಾ ಬಡವರಿಗೆ ಕಪ್ಪು ಉದ್ದಿನ ಬೇಳೆಯಿಂದ ಮಾಡಿದ ಆಹಾರ ಅಥವಾ ಸಕ್ಕರೆಯನ್ನು ದಾನವಾಗಿ ಮಾಡಿ. ಶುಭ ಸಂಖ್ಯೆಯಾಗಿ 8 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕೇಸರಿ ಬಣ್ಣವನ್ನು ಬಳಸಿ. ಕುಂಭರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ಬುದ್ಧಿವಂತರು ಮತ್ತು ಸಮಾಜದ ಬಗ್ಗೆ ಆಳವಾದ ಚಿಂತನೆಯನ್ನ ಉಳ್ಳವರು. ಆದರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮಲ್ಲಿರುವ ಎಲ್ಲ ಜ್ಞಾನವನ್ನ ಒಂದೇ ಬಾರಿಗೆ ಪ್ರದರ್ಶಿಸಲು ಹೋಗಬೇಡಿ. ನಿಮ್ಮ ಮಾತಿನಲ್ಲಿ ಅತಿಯಾದ ಆತುರ ಬೇಡ, ಬದಲಿಗೆ ತೂಕವಿರಬೇಕಾಗತ್ತೆ. ನೀವು ಮಾತನಾಡುವ ಪ್ರತಿಯೊಂದು ಪದದ ಹಿಂದೆಯೂ ಅಪಾರವಾದಂತಹ ಅನುಭವ ಮತ್ತು ಸಿದ್ಧತೆ ಇದೆ ಎಂಬುದು ಕೇಳುಗರಿಗೆ ಮನವರಿಕೆಯಾಗಬೇಕು. ನಿಮ್ಮ ವ್ಯಕ್ತಿತ್ವದ ಆಳವೇ ಜನರನ್ನ ಮೌನವಾಗಿ ನಿಮ್ಮ ಮಾತುಗಳನ್ನು ಕಿವಿಗೊಟ್ಟು ಕೇಳುವಂತೆ ಮಾಡುತ್ತದೆ. ಇಂದು ಗಾಂಭೀರ್ಯವೇ ನಿಮ್ಮ ಅಸ್ತ್ರವಾಗಬೇಕಾಗುತ್ತೆ. ಇಂದು ಸಮುದ್ರದಲ್ಲಿ ತೇಲುವಂತಹ ಹಿಮನದಿಯ ಕೇವಲ 10% ಭಾಗ ಮಾತ್ರ ಮೇಲ್ಮೈಗೆ ಕಾಣಿಸುವಂಥದ್ದು. ಉಳಿದಂತಹ 90% ಭಾಗ ನೀರಿನ ಆಳದಲ್ಲಿ ಅಡಗಿರುತ್ತದೆ. ನಿಮ್ಮ ಮಾತಿನ ಹಿಂದಿರುವಂತಹ ಜ್ಞಾನ ಮತ್ತು ವ್ಯಕ್ತಿತ್ವದ ಆಳವು ಹೀಗೆಯೇ ಇರಬೇಕಾಗ್ತದೆ. ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಇದ್ದಂತಹ ಚಿಂತೆಗಳು ನಿವಾರಣೆಯಾಗುವಂತಹ ದಿನ. ಸಂಗಾತಿಯು ನಿಮ್ಮ ಕಠಿಣವಾದಂತಹ ನಿರ್ಧಾರಗಳ ಹಿಂದೆ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಮನೆಯಲ್ಲಿ ಸೌಂದರ್ಯಯುತ ವಾತಾವರಣವಿರಲಿದ್ದು ಹಳೆಯ ಸಂಬಂಧಿಕರೊಬ್ಬರ ಭೇಟಿ ಸಂತಸವನ್ನ ತರಬಹುದು. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳಿಗೆ ಹೆಚ್ಚಿನ ಗೌರವವನ್ನು ನೀಡುವಂತಹ ದಿನವಿದು. ಇನ್ನು ವೃತ್ತಿರಂಗದಲ್ಲಿ ಇಂದು ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂಥದ್ದು. ಕಚೇರಿಯಲ್ಲಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ನಿಮ್ಮ ದೂರದರ್ಶಿತ್ವದ ಆಲೋಚನೆಗಳಿಗೆ ಮನ್ನಣೆಯೂ ಕೂಡ ಸಿಗುವಂಥದ್ದು. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳ ಬಗ್ಗೆ ಪ್ರಮುಖ ವ್ಯಕ್ತಿಗಳೊಂದಿಗೆ ಸಮಾಲೋಚನೆಯನ್ನು ನಡೆಸಲು ಉತ್ತಮವಾದಂತಹ ದಿನ. ತಾಂತ್ರಿಕ, ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಂದು ಪ್ರಗತಿಪರವಾದಂತಹ ದಿನ. ಧನಸ್ಥಾನದಲ್ಲಿ ಗ್ರಹಗಳ ಚಲನೆ ಅನುಕೂಲಕರವಾಗಿರುವಂಥದ್ದು. ದೀರ್ಘಕಾಲದ ಆರ್ಥಿಕ ಯೋಜನೆಗಳ ಲಾಭ ನೀಡಲು ತಾಲೀಮು ನಡೆಸಲಿವೆ. ಆದಾಗ್ಯೂ ಇಂದು ಯಾವುದೇ ದೊಡ್ಡ ಮೊತ್ತದ ಸಾಲವನ್ನು ಯಾರಿಗೂ ಕೂಡ ನೀಡುವ ಹಾಗಿಲ್ಲ. ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವುದು ನಿಮ್ಮ ಆರ್ಥಿಕ ಭದ್ರತೆಗೆ ತುಂಬ ಒಳ್ಳೆಯದಾಗುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಚೆನ್ನಾಗಿರುವಂಥದ್ದು. ಆದರೆ ಮಾನಸಿಕವಾಗಿ ಅತಿಯಾದ ಆಲೋಚನೆಗಳು ಅಥವಾ ಭವಿಷ್ಯದ ಬಗೆಗಿನ ಅನಗತ್ಯ ಆತಂಕ ನಿಮ್ಮ ನೆಮ್ಮದಿಗೆ ಕೆಡದಂತೆ ನೋಡಿಕೊಳ್ಳಬೇಕಾಗುತ್ತೆ. ರಾತ್ರಿ ಮಲಗುವ ಮುನ್ನ 10 ನಿಮಿಷಗಳ ಕಾಲ ಪ್ರಾಣಾಯಾಮವನ್ನು ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಗೆ ಸಿಂಧೂರ ಅಥವಾ ವಿಳೆದೆಲೆಯ ಹಾರವನ್ನು ಸಮರ್ಪಿಸಬೇಕಾಗುತ್ತೆ. ದೇವಸ್ಥಾನದಲ್ಲಿ ಕುಳಿತು ಹನುಮಾನ್ ಚಾಲಿಸ ಪಠಿಸುವುದರಿಂದ ನಿಮ್ಮ ನಿರ್ಧಾರಗಳಿಗೆ ಸಿಗುವಂತಹ ವಿರೋಧ ದೂರವಾಗಿ ಜನರಲ್ಲಿ ನಿಮ್ಮ ಮೇಲಿನ ಗೌರವ ಹೆಚ್ಚಾಗುವಂಥದ್ದು. ನಿಮ್ಮ ರಾಶಾಧಿಪತಿಯ ಪ್ರಸನ್ನತೆಗಾಗಿ ಓಂ ಪ್ರಾಂ ಪ್ರೀ ಪ್ರಾಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನು 11 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಇಂದು ಶ್ರಮಿಕ ವರ್ಗದವರಿಗೆ ಅಥವಾ ಅಂಗವಿಕಲರಿಗೆ ಸ್ವಲ್ಪ ಸಿಹಿ ಪದಾರ್ಥ ಅಥವಾ ಕಪ್ಪು ಬೇಳೆಯನ್ನು ದಾನವಾಗಿ ಮಾಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 8 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕೇಸರಿ ಬಣ್ಣವನ್ನು ಬಳಸಬೇಕಾಗುತ್ತೆ. ನೀವು
ಮೀನರಾಶಿ ಮೀನರಾಶಿಯವರೇ, ನೀವು ಜನ್ಮಜಾತ ಜ್ಞಾನಿಗಳು ಮತ್ತು ಪರರ ಭಾವನೆಗಳನ್ನು ಬೇಗನೆ ಅರ್ಥ ಮಾಡಿಕೊಳ್ಳುವವರು. ಇಂದು ಜನರು ನಿಮ್ಮನ್ನು ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ಮೊದಲು ಅವರ ಮಾತುಗಳನ್ನು ಆಳವಾಗಿ ಆಲಿಸಬೇಕಾಗುತ್ತೆ. ಜಗತ್ತಿನಲ್ಲಿ ಕಿರಿಚುವವರಿಗೇನೂ ಕೊರತೆ ಇಲ್ಲ, ಆದರೆ ಎಲ್ಲವನ್ನ ಶಾಂತವಾಗಿ ಗ್ರಹಿಸಿ ಕೊನೆಯಲ್ಲಿ ಒಂದು ಮುತ್ತಿನಂತಹ ಮಾತನಾಡುವ ವ್ಯಕ್ತಿಗಾಗಿ ಜಗತ್ತು ಕಾಯುತ್ತದೆ. ಇಂದು ನಿಮ್ಮ ಸೌಮ್ಯತೆ, ಸಹಾನುಭೂತಿ ಮತ್ತು ಅನುಭವದ ಮಾತುಗಳು ಎಂತಹ ಕಠಿಣ ಹೃದಯವನ್ನು ಕೂಡ ಕರಗಿಸಬಲ್ಲವು. ನಿಮ್ಮ ಮಾತಿಗೆ ಜಗತ್ತು ಕಿವಿಗೊಡಲಿದೆ. ಆತ್ಮವಿಶ್ವಾಸದಿಂದ ಇರಬೇಕಾಗುತ್ತೆ ನೀವು. ಬಿರುಗಾಳಿ ಬೀಸಿದಾಗ ದೊಡ್ಡ ಗಾತ್ರದ ಗಟ್ಟಿ ಮರಗಳು ಮುರಿದು ಬೀಳಬಹುದು, ಆದರೆ ಬಾಗಿ ಒಣಗಿದ ನಿಲ್ಲುವ ವಿಲೋ ಮರವು ಆ ಬಿರುಗಾಳಿಯನ್ನು ಕೂಡ ಸಹಿಸಿಕೊಂಡು ತಲೆ ಎತ್ತಿ ನಿಲ್ತದೆ. ಮಾತುಗಳ ಅಬ್ಬರಕ್ಕಿಂತ ಆಲಿಸುವಂತಹ ತಾಳ್ಮೆ ಮತ್ತು ಸೌಮ್ಯತೆಯೇ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಅಸ್ತ್ರವಾಗಿರಬೇಕಾಗಿದೆ. ಇಂದು ಆರ್ಥಿಕವಾಗಿ ಅತ್ಯಂತ ಭರವಸೆಯ ದಿನ. ಧನಸ್ಥಾನದಲ್ಲಿ ಶುಭ ಗ್ರಹಗಳ ಚಲನೆಯಿಂದಾಗಿ ಹಳೆಯ ಸಾಲಗಳು ತೀರುವಂತಹ ಸಾಧ್ಯತೆ ಇದೆ, ಅಥವಾ ಅನಿರೀಕ್ಷಿತ ಧನ ಲಾಭವಾಗಬಹುದು. ಹೂಡಿಕೆಗಳ ವಿಷಯದಲ್ಲಿ ನಿಮ್ಮ ಅಂತಃಪ್ರಜ್ಞೆ ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸುತ್ತದೆ. ಆದಾಗ್ಯೂ ಭಾವನಾತ್ಮಕವಾಗಿ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀವು ನೀಡುವ ಹಾಗಿಲ್ಲ. ಇಂದು ಕುಟುಂಬದಲ್ಲಿ ನಿಮ್ಮ ಸಲಹೆಗಳಿಗೆ ಮನೆಯವರೆಲ್ಲರೂ ಕಿವಿಗೊಡಲಿದ್ದಾರೆ. ಹಿರಿಯರ ಮತ್ತು ಒಳಹುಟ್ಟಿದವರ ನಡುವೆ ಒಂದು ಸಾಮರಸ್ಯದ ವಾತಾವರಣ ಸೃಷ್ಟಿಸಲು ನೀವು ಮುಖ್ಯ ಪಾತ್ರವನ್ನು ವಹಿಸುವಂತರಾಗ್ತೀರ. ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಬಾಂಧವ್ಯ ಕೂಡ ಬೆಳೀತದೆ. ಪ್ರೇಮಿಗಳಿಗೆ ಇಂದು ಪ್ರಗತಿಪರವಾದಂತಹ ದಿನ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿದ್ದರೂ ಕೂಡ ಅತಿಯಾದ ಆಲೋಚನೆ ಅಥವಾ ಬೇರೆಯವರ ಸಮಸ್ಯೆಗಳನ್ನು ನಿಮ್ಮ ತಲೆಗೆ ಹಾಕಿಕೊಳ್ಳುವುದರಿಂದ ಮಾನಸಿಕ ಆಯಾಸವಾಗಬಹುದು. ಧ್ಯಾನ ಮತ್ತು ಧಾರ್ಮಿಕ ಚಿಂತನೆಗಳು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುವಂತಾಗ್ತದೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ನಿರ್ಧಾರಗಳಿಗೆ ಭಾರಿ ಮನ್ನಣೆಯೂ ಕೂಡ ಸಿಗ್ತದೆ. ನಿಮ್ಮ ದೃಷ್ಟಿಕೋನ ಅಥವಾ ದೀರ್ಘದೃಷ್ಟಿ ಮತ್ತು ಅನುಭವವು ಪ್ರಮುಖ ಯೋಜನೆಗಳಲ್ಲಿ ಸಂಸ್ಥೆಗೆ ದಾರಿದೀಪವಾಗಲಿವೆ. ವ್ಯಾಪಾರಸ್ಥರಿಗೆ ಜಾಣ್ಮೆಯ ನಿರ್ಧಾರಗಳಿಂದ ದೊಡ್ಡ ಲಾಭವಾಗುವಂತಹ ಯೋಗವಿದೆ. ವಿಶೇಷವಾಗಿ ಕನ್ಸಲ್ಟೆನ್ಸಿ, ಶಿಕ್ಷಣ ಮತ್ತು ಸಾರ್ವಜನಿಕ ಸಂಪರ್ಕ ರಂಗದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿಯ ದಿನವಾಗಿರುವಂಥದ್ದು. ಇಂದು ನಿಮ್ಮ ರಾಶಾಧಿಪತಿಯ ಗುರುವಿನ ಪ್ರಸನ್ನತೆಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು 21 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹನುಮಾನ್ ಚಾಲಿಸವನ್ನ 3 ಬಾರಿ ಪಠಣೆಯನ್ನು ಮಾಡಿ, ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನ ಪಠಣೆಯನ್ನು ಮಾಡಿ. ಇದು ನಿಮ್ಮ ಮನಸ್ಸಿನ ಒಳಗಿನ ಭಯವನ್ನ ದೂರ ಮಾಡಿ ಸಮಾಜದಲ್ಲಿ ನಿಮ್ಮ ಪ್ರಭಾವವನ್ನು ಹೆಚ್ಚಿಸುವಂಥದ್ದಾಗ್ತದೆ. ಇಂದು ಹಳದಿ ಬಣ್ಣದ ಹಣ್ಣುಗಳನ್ನು ಅಥವಾ ಸಿಹಿ ಪದಾರ್ಥಗಳನ್ನು ಹಸುವಿಗೆ ಅಥವಾ ಬಡವರಿಗೆ ನೀಡುವುದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ, ಕೇಸರಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಬಂಗಾರದ ಬಣ್ಣವನ್ನು ಬಳಸಬೇಕಾಗುತ್ತೆ ನೀವು.